ಕುಡಿಯುವ ನೀರು ಬೇಕಂತ ಬಂದಿದ್ದೀವಿ. ಕುಡಿಯುವ ನೀರಿಗಾಗಿ ಬಂದಿದ್ದೀವಿ ನಾವು. ನಾಚಿಕೆ ಅನ್ನೋದು ಬೇಡವಾ? ನೋವಿನ ಹೆಚ್ಚಿನ ತಾಯಿ ನೋವಿನ ಹೇಳ್ತಾ ಇದ್ದೀನಿ. ಕುಡಿಯುವ ನೀರಿಗಾಗಿ ನಾಗಭೂಷಣವರು 10 ಪತ್ರಗಳು ಬರ್ತಾರೆ. ತಾವುಗಳು ಕೂಡ ಇಲ್ಲಿ ಬಂದಿದ್ದೀರಾ? ನೀವು ಏನಕ್ಕೆ ಬಂದಿದ್ದೀರಾ? ನೀವು ಬಂಧುಗಳೇ, ಇವತ್ತು 20ನೇ ತಾರೀಕಲ್ವಾ? 18 ತಾರೀಕು. ಇದೇ ಹೋದ ತಿಂಗಳು 18ನೇ ತಾರೀಕು ತಾವನ್ನೆಲ್ಲ ಬಂದಿದ್ರಿ. ಎಸ್ಪಿ ಆಫೀಸ್ ಬಂದಿಲ್ಲ, ಊಟಕ್ಕಿಲ್ಲ ಅಂತ ಜನ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಕೂತಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಕನಿಷ್ಠ ಕಳೆದ ಅಧಿಕಾರಿಗಳು ಕೊಟ್ಟಂತ ಆದೇಶಗಳು ಹಂಗೆ ಉಳ್ಕೊಂಡಿವೆ, ಅವು ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮತ್ತೆ ಬೀದಿಗೆ ಬಂದಿರುವಂಥದ್ದು. ನಾವು ಒಂದು ಯೋಚನೆ ಮಾಡಬೇಕಾಗಿದೆ. ಕಳೆದ 2 ಚುನಾವಣೆಗಳನ್ನು ನಾವು ಒಂದು MLA ಎಲೆಕ್ಷನ್ನು ಮತ್ತೆ 2ನೇದು MP ಎಲೆಕ್ಷನ್, ಈ 2 ಚುನಾವಣೆಗಳನ್ನು ನಾವು ಕಂಡಂಥದ್ದು. ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ಕನಿಷ್ಠ ಪ್ರಜ್ಞೆನ, ನಾನು ಯಾವಾಗಲೂ ಇಲ್ಲಿ ಭಾಷಣ ಮಾಡಕ್ ಬಂದಾಗ ಮೊದಲು ಹೇಳೋದು ಇದನ್ನೇ, ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಹತ್ರ ಒಂದು ಪವರ್ ಇದೆ, ಓಟಿನ ಪವರು. ಆ ಓಟಿನ ಪವರಿಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು. ಏನ್ ಸಾಧನೆ ಮಾಡ್ಬೋದು ಅಂದ್ರೆ, ಇವತ್ತು ನಮ್ಮ ನರಸಿಂಹಮೂರ್ತಿ ಸಾಹೇಬರು ಹೇಳ್ದಂಗೆ ದೇವರ ಮಗ ಇವತ್ತು ನಮ್ಮ ದೇಶನ ಆಳ್ತಾ ಇದ್ದಾನೆ. ಆತ ಮನುಷ್ಯ ಅಲ್ಲ, ದೇವರ ಮಗ, ಸಾಕ್ಷಾತ್ ದೇವರೇ ಆತನ್ನ ತಂದು ಈ ದೇಶಕ್ಕೆ ಬಿಟ್ಟಿರುವಂತದ್ದು, ಉದ್ಧಾರ ಮಾಡಿ ಅಂತ ದೇವರ ಆಳ್ವಿಕೆಯಲ್ಲಿ ನೀವೆಲ್ಲ ಬೀದಿಯಲ್ಲಿ ಕೂತಿರೋದು ನನಗಂತೂ ನಾಚಿಕೆ ಆಗ್ತಾ ಇದೆ. ಏನಪ್ಪ, ದೇವರು ಈ ದೇಶನ ಆಳ್ತಾ ಇದ್ದಾನೆ ಅಂತ ದೇಶದಲ್ಲಿ ನೀವೆಲ್ಲ ನನಗೆ ನೀರಿಲ್ಲ, ಏನ್ ನಾವು ಯಾವ ದೇಶದಲ್ಲಿ ಇದೀವಿ ಅಂತ. ಇಂಗ್ಲಿಷ್ನವ್ರು ನಮ್ಮ ದೇಶನ ಬಿಟ್ಟು ಹೋಗ್ಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ನೀವೇ ಓಟ್ ಹಾಕಿ ಗೆಲ್ಸಿದೀವಲ್ವೇ, ನಿಮ್ಮ ಅಧಿಕಾರ ತಗೊಂಡೋಗಿ ಎಂಡ ಬಾಡ್ಗೆ ಇನ್ನೇನೋ ಒಂದು ಸೀರೆ ಕೊಟ್ಟ, ಮೂಗ್ ಬೋಟ್ ಕೊಟ್ಟ ಅಂತ ಓಟ್ ಹಾಕ್ಬಿಟ್ಟು, ಸ್ವಾಮಿ ನನ್ ಕುಡಿಯಕ್ ನೀರಿಲ್ಲ, ನನ್ ಕರೆಂಟ್ ಇಲ್ಲ, ನನ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಬೀದಿಯಲ್ಲಿ ಕೂತ್ಕೊಂಡ್ರೆ ಯೋಚನೆ ಮಾಡಬೇಕಾಗಿದೆ. ನಾವು ಇನ್ನೂ ಎಷ್ಟು ದಿವಸಗಳ ಕಾಲ ಇದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು? ನಾವು ಯಾವಾಗ ಕುತ್ತಿಗೆ ಪಟ್ಟೆ ಹಿಡಿದು ಬೋಳಿ ಮಗನೇ ನಾನು ಓಟ್ ಹಾಕಿದ್ದೇನೆ ನಿನಗೆ, ನಾನು ಕೆಲಸ ಮಾಡಿಕೊಟ್ಟಿಲ್ಲ, ಯಾಕೋ ಬೋಳಿ ಮಗನೇ ಅಂತ ಕೇಳುವಂತ ತಾಕತ್ತು ನಮ್ಗೆ ಯಾವಾಗ ಬರೋದು ಅನ್ನೋದು. ಎಲ್ಲಿ ತನಕ ನಮಗೆ ಈ ತಾಕತ್ತು ಬರಲ್ಲ, ಅಲ್ಲಿ ತನಕನೂ ಕೂಡ ಈ ದೇಶದಲ್ಲಿ ನಾವು ಗುಲಾಮರು. ಈ ದೇಶದಲ್ಲಿ ನೀನೇ ದೊರೆ, ಯಾರು ಓಟ್ ಹಾಕ್ತಾನೆ ಆತನೇ ಈ ದೇಶದ ದೊರೆ, ನಿಜವಾದ ದೊರೆ. ನಿನ್ನ ಕೈಯಲ್ಲಿ ಅಧಿಕಾರ ಇಟ್ಕೊಂಡು ಕೆಲ್ಸಕ್ಕೆ ಬಂದಿದ್ದವ್ರನ್ನ ಸ್ವಾಮಿ ನಮಗೆ ಅದು ಕೊಡಿ, ನಮಗೆ ಇದು ಕೊಡಿ ಅಂತ ಭಿಕ್ಷೆ ಬೇಡುವಂತ ಪರಿಸ್ಥಿತಿ. ನಾವು ನಮ್ಮಲ್ಲಿರ್ತಕ್ಕಂಥ ಅವಿದ್ಯಾವಂತ, ವಿದ್ಯೆ ಇಲ್ಲ, ಅಸಂಘಟಿತನ,